ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಿನ್ನೆ ಮತ್ತು ಮೊನ್ನೆ ಮತ್ತು ಅದ್ರ ಹಿಂದೆ ಈ ವಾರ ಇಡೀ ಲಾಸ್ಟ್ ಸಂಡೇ ಎಪಿಸೋಡಿಂದ ನಿನ್ನೆ ಸ್ಯಾಟರ್ಡೇ ಎಪಿಸೋಡ್ವರೆಗೂ ಬಿಗ್ ಬಾಸ್ ಮನೇಲಿ ಏನೆಲ್ಲ ಆಯಿತು ಅಂತ 6 ನಿಮಿಷದಲ್ಲಿ ಸಮ್ಮರಿ ಕೊಡ್ತೀನಿ. ಬಿಕಾಸ್ ತುಂಬ ಬ್ಯುಸಿ ಇದ್ದೆ, ಸೊ ಕಂಟೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಸ್ಟಿಲ್ 1 ವೀಕ್ ಕಂಟೆಂಟ್ನ ಒಟ್ಟಿಗೆ ಕೊಡ್ತಾಯಿದ್ದೀನಿ, ತೊಗೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಾತಾಡೋಕ್ಕೆ ಏನೂ ಇಲ್ಲ, ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಕಂಟೆಂಟು. ಸೊ ಏನೆಲ್ಲ ನಡೀತು ಬಿಗ್ ಬಾಸ್ ಮನೇಲಿ ಎಪಿಸೋಡ್ ನಂಬರ್ 92 ಇಂದ ಹಿಡಿದು ಎಪಿಸೋಡ್ ನಂಬರ್ 98 ಏನೆಲ್ಲ ನಡೀತು ಬಿಗ್ ಬಾಸ್ ಮನೆಯಲ್ಲಿ. ಅಷ್ಟು ಲಾಸ್ಟ್ ಸಂಡೇ ನಮ್ಮ ಐಶ್ವರ್ಯ ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ. ಆ ಎಪಿಸೋಡಲ್ಲಿ ಸುದೀಪ್ ಅವರು ಎಂಟರ್ಟೈನ್ ಮಾಡ್ತಾರೆ, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ಸೊ ಎಲ್ಲರೂ ನಕ್ಕಿ ನಡೆದಾಡುತ್ತಾ ಹೊಸ ವರ್ಷದ ಕೊನೆಯ ಪಂಚಾಯಿತಿನ ಎಂಡ್ ಮಾಡ್ತಾರೆ. ಸೊ ವಿಶ್ ಮಾಡೋದು ಮರೆತೆ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ತುಂಬ ಲೇಟ್ ಆಯಿತು, ಬಟ್ ಸ್ಟಿಲ್ ವಿಶ್ ಮಾಡ್ತಾಯಿದ್ದೀನಿ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ. ನೆಕ್ಸ್ಟ್ ಮಂಡೇ ಟು ಫ್ರೈಡೇ ಬರೋದಾದರೆ ಇಟ್ ವಾಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ರೌಂಡ್. ಸೊ ಮಂಡೇ ಒಂದು ಕಾಂಟ್ರವರ್ಸಿ ನಡೀತು, ಅದೇನೆಂದರೆ ಲಕ್ಸುರಿ ಪಡೆಯೋದಕ್ಕೆ, ಅಂದರೆ ಊಟ ಅಡುಗೆ ಪಡೆಯೋದಕ್ಕೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಅದರಲ್ಲಿ ತ್ರಿವಿಕ್ರಮ್ ಅವರು, ಭವ್ಯ ಅವರು, ರಜತ್ ಅವರು ಆಚೆ ಇರ್ತಾರೆ. ತ್ರಿವಿಕ್ರಮ್ ಅವರು ಸುಮ್ಮನೆ ಜೋಕಿಗೆ ಹೇಳಿದ್ದು, ಇಷ್ಟು ದಿನ ನಾವು ಊಟ ಹಾಕಿದ್ರಿ, ಇವಾಗ ನೀವು ಹಾಕಿ ಅಂತ. ಅದನ್ನು ಇವರು ತೊಗೊಂಡು ಈ ವೀಕ್ ಪಂಚಾಯತಿಗೆ ತೊಗೊಂಬಂದಿದ್ದಾರೆ, ವಿಚ್ ವಾಸ್ ನಾಟ್ ಗುಡ್. ಹನುಮಂತು ಕಂಪ್ಲೀಟ್ಲಿ ಚೇಂಜ್ ಆಗಿದ್ದಾರೆ ಅಂತ ನನ್ನ ಒಪಿನಿಯನ್. ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂಚೆ ಇರಲಿಲ್ಲ, ಧನರಾಜ್ ಜೊತೆ ಸೇರಿ ಹಾಳಾಗಿಬಿಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ, ಧನರಾಜ್ ಅವರು. ನೆಕ್ಸ್ಟ್ ವೀಕ್ ಅದಾದ ಮೇಲೆ ಏನಾಯಿತು, ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಫ್ಯಾಮ್ಲಿ ಮೆಂಬರ್ಸ್, ಭವ್ಯ ಅವ್ರ ಫ್ಯಾಮ್ಲಿ ಮೆಂಬರ್ಸ್, ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ ಅವರು ಬಂದರು, ನಕ್ಕು ನಡೆದಾದರು, ಮೆಸೇಜ್ ಕೊಟ್ಟರು. ಆ ಮೆಸೇಜ್ ಅವ್ರಿಗೆ ಎಷ್ಟು ಯೂಸ್ಫುಲ್ ಆಯಿತು, ಯೂಸ್ಫುಲ್ ಆಗಿಲ್ವೋ ಗೊತ್ತಿಲ್ಲ. ನನಗೆ ಇಷ್ಟ ಆದಂಥ ಫ್ಯಾಮ್ಲಿ ಮೆಂಬರ್ ಯಾರು ಅಂದರೆ ಮಂಜಣ್ಣ ಅವರ ತಂದೆ. ತುಂಬ ಚೆನ್ನಾಗಿ ಕಂಟೆಂಟ್ ಕೊಟ್ಟರು ಬಿಗ್ ಬಾಸ್ಗೂ ಕಂಟೆಂಟ್ ಕೊಟ್ಟರು, ನಮಗೂ ಕಂಟೆಂಟ್ ಕೊಟ್ಟರು. ಅದಾದ ಮೇಲೆ ನೆಕ್ಸ್ಟ್ ಇಷ್ಟ ಆಗಿದ್ದಂದರೆ ಇನ್ಯಾರ ಫ್ಯಾಮ್ಲಿ, ಧನರಾಜ್ ಅವ್ರ ಫ್ಯಾಮ್ಲಿನಾಗ ಇರೋದು ಒಂದು ದೊಡ್ಡ ಮನೆತನನೇ ಇದೆ. ಅಯ್ಯೋ ಮಗು ತುಂಬ ಕ್ಯೂಟಾಗಿತ್ತು. ಸೊ ತುಂಬ ಚೆನ್ನಾಗಿ ನಡೀತು ಬಿಗ್ ಬಾಸ್ ಈ ವೀಕು. ಅದ್ರ ಮಧ್ಯದಲ್ಲಿ ಟಾಸ್ಕ್ ನಡೀತಾ ಇತ್ತು ಕ್ಯಾಪ್ಟನ್ಸಿಗೋಸ್ಕರ. ಸೊ ಕ್ಯಾಪ್ಟನ್ಸಿಗೆ ಕೊನೆಯದಾಗಿ ಯಾರ್ಯಾರು ಸೆಲೆಕ್ಟ್ ಆದರು ಅಂದರೆ ಧನರಾಜ್ ಅವರು ಸೆಲೆಕ್ಟ್ ಆಗಲಿಲ್ಲ. ಧನರಾಜ್ ಅವರು, ಮೋಕ್ಷಿತ್ ಅವರು, ಭವ್ಯ ಅವ್ರು ಬಿಟ್ಟು ಇನ್ನೆಲ್ಲರೂ ಸೆಲೆಕ್ಟ್ ಆಗಿದ್ದರು. ಸೊ ಗೆದ್ದಿದ್ದು ನಮ್ಮ ರಜತ್ ಅವರು, ದ ಪ್ಯೂರ್ ಎಂಟರ್ಟೈನರ್, ಪರ್ಫೆಕ್ಟ್ ಗುರು. ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಹೋಗ್ತಾಯಿದ್ದಾರೆ ನಮ್ಮನ್ನು, ಅದಕ್ಕೆ ಖುಷಿ ಆಯಿತು. ಸೊ ನನ್ನ ಒಪಿನಿಯನ್ ಏನು ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿನ ವಿನ್ ಮಾಡಿಸಲ್ಲ, ಈ ಸರಿ ರೆಕಾರ್ಡ್ ಆದರೂ ಆಗ್ಬೋದು, ನೋಡೋಣ. ನೆಕ್ಸ್ಟ್ ಕಮಿಂಗ್ ಆನ್ ಟು ಕ್ಯಾಪ್ಟನ್ಸಿ ಗೆದ್ದ ಮೇಲೆ ಈ ವಾರ ಕಳಪೆ ಇಲ್ಲ, ನಾಮಿನೇಷನ್ ಅಂತೂ ಇಲ್ಲವೇ ಇಲ್ಲ, ನಾಮಿನೇಷನ್ ಇಲ್ಲ ಈ ವಾರ. ಸೊ ಅಷ್ಟೇ ಗುರು, ಇಷ್ಟೇ ನಡೆದಿದ್ದು ಈ ಫ್ಯಾಮಿಲಿ ರೌಂಡಲ್ಲಿ. ಸೊ ಮಾತಾಡೋಕ್ಕೆ ಏನು ಇರಲಿಲ್ಲ, ಸೊ ಅದು ಒಂದು ರೀಸನ್ ವೀಡಿಯೋ ಮಾಡದಿರೋದಕ್ಕೆ. ಬಿಕಾಸ್ ಫ್ಯಾಮ್ಲಿಯವ್ರ ಬಗ್ಗೆ ನಾನೇನು ಮಾತಾಡಲಿ ಅಲ್ವಾ, ಅವ್ರ ಒಪಿನಿಯನ್ ಅವ್ರು ತಿಳ್ಸೋಕೆ ಬಂದಿದ್ದಾರೆ. ಬಟ್ ನನಗೊಂದು ತಪ್ಪು ಅನಿಸಿದ್ದು ಫ್ಯಾಮ್ಲಿಯವ್ರನ್ನ ಸ್ಟೇ ಆಗೋಗ್ಬಿಟ್ಟಿದ್ದು. ಲಾಸ್ಟ್ ಸೀಸನ್ ಮಾಡಿಲ್ಲ ಅಂದರೆ ಈ ಸೀಸನ್ ಯಾಕೆ ಮಾಡಿದ್ರಿ ಅಂತ ಒಂದು ಬೇಜಾರು. ನೆಕ್ಸ್ಟ್ ಕಮಿಂಗ್ ಆನ್ ಟು ಎಸ್ಟರ್ಡೇಸ್ ಎಪಿಸೋಡ್. ಎಸ್ಟರ್ಡೇ ಸುದೀಪ್ ಅವರು ಎಲ್ರಿಗೂ ಎಷ್ಟು ಕ್ಲೀನಾಗಿ ಬುದ್ಧಿ ಹೇಳಿದ್ರು ಅಂದರೆ ಅಷ್ಟಿಷ್ಟು ಚೆನ್ನಾಗಿ ಹೇಳಿಲ್ಲ. ಬಟ್ ಅರ್ಥ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ. ತ್ರಿವಿಕ್ರಮ್ ಅವ್ರಿಗೂ ಎಷ್ಟು ಕ್ಲಿಯರಾಗಿ ಅರ್ಥ ಮಾಡಿಸಿದ್ದಾರೆ ಅಂದರೆ ಅವ್ರ ಫ್ಯಾಮ್ಲಿಯವ್ರು ಕೂಡ ಅಷ್ಟು ಕ್ಲೀನಾಗಿ ಅರ್ಥ ಮಾಡಿಸಲ್ಲ, ಅಷ್ಟು ಕ್ಲೀನಾಗಿ ಅರ್ಥ ಮಾಡಿಸಿದ್ದಾರೆ. ಅರ್ಥ ಮಾಡ್ಕೊಂಡು ಹೋದರೆ ಟಾಪ್ ಫಿನಾಲೆಗೆ ಹೋಗ್ಬೋದು, ವಿನ್ ಆದರೂ ಆಗ್ಬೋದು. ಇಷ್ಟು ಹೇಳ್ತಾ ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ನಿನ್ನೆ ಎಲ್ರಿಗೂ ಟಾಪ್ ಗೇರ್ ಅನ್ನೋ ಒಂದು ಟಾಸ್ಕ್ ಕೊಟ್ಟಿದ್ದರು.
ಯಾರ್ಯಾರು ಟಾಪ್ ಗೇರ್ಗೆ ಬರ್ತಾರೆ, ಯಾರ್ಯಾರು ಬರಲ್ಲ ಅಂತ ನೋಡೋಣ. ಈ 3 ವಾರ ಇದೆ, ಕರೆಕ್ಟಾಗಿ 3 ವೀಕ್ಸ್ ಇದೆ. ನಾನು ರಾಂಗಾಗಿ ಪ್ರಿಡಿಕ್ಟ್ ಮಾಡಿದ್ದೆ. ಸೊ ಇನ್ನೂ 3 ವೀಕ್ಸ್ ಇದೆ. ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಆನ್ ಟೈಮ್ ಬಿಡೋದಕ್ಕೆ. ಆಗಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಟಾಪ್ ಗೇರಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ತ್ರಿವಿಕ್ರಮ್ ಅವರು, ಮಂಜಣ್ಣವರು ಮುಂದೆ ಬರ್ತಾರೆ ಅಂತ ನೋಡೋಣ. ಈಗ ಈ ಸರಿಯಿಂದ ಮಂಜು ವರ್ಸಸ್ ಗೌತಮಿ, ತ್ರಿವಿಕ್ರಮ್ ವರ್ಸಸ್ ಭವ್ಯ, ಇದು ಜಾಸ್ತಿ ಆಗ್ತಾಯಿದೆ. ನೋಡೋಣ ಯಾರು ಗೆಲ್ತಾರೆ, ಯಾರು ಮನೆಗೆ ಹೋಗ್ತಾರೆ ಅಂತ. ನೆಕ್ಸ್ಟ್ ಕಂಟೆಂಟಲ್ಲಿ ಬರೋವರೆಗೂ ಕಾಯ್ತಾರಿ ಅಂತ ಹೇಳ್ತಾ ಬಾಯ್. ಸಿ ಯು. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?